ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-17 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. ಸಿ ಎಂ ಹೇಳಿರ್ತಕ್ಕಂಥದ್ದು 100% ಸತ್ಯ ಇದೆ. ಈ ಥರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಷನ್ ಮೊದಲಿಂದನೇ ಬರ್ತಾ ಇದೆ. ಅದು ಸಾಧ್ಯನಾ ಸರ್? 50 ಕೋಟಿ ಆಫರ್ ಮಾಡೋದು ಸಾಧ್ಯನಾ ಸರ್? BJPಗೆ ಮೋದಿ ಸಾಹೇಬ್ರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್. ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ ಅವ್ರಿಗೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಆ ಥರ ಇನ್ಫಾರ್ಮೇಷನ್ಸ್ಗೆ ಯಾವ ಥರ ಮಾಹಿತಿ ಇರುತ್ತೆ ಅಂತಂದಾಗ ಯಾರು ಆಫರ್ ಮಾಡ್ತಾರೆ ಅದಕ್ಕೆ ಖಚಿತವಾಗಿ ನನಗಂತೂ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಇನ್ಫಾರ್ಮೇಷನ್ಸ್ ಇದೆ. ಮಾನ್ಯ ಮುಖ್ಯಮಂತ್ರಿಗೂ ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ನನಗೂ ಈ ಥರದ ಇನ್ಫಾರ್ಮೇಷನ್ಸ್ ಇದೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಶಾಸಕರು ಹೇಳಿದ್ದು ಯಾರು ಹೇಳಿದ್ರು ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ. ಬಟ್ ಹೇಳಿದೆ ಮಾಹಿತಿ ಇದೆ. ಬರುತ್ತೆ ನೋಡೋಣ. ಏನು ಸಬ್ಜೆಕ್ಟ್ ಬರುತ್ತೆ ಗೊತ್ತಿಲ್ಲ. ಬಂದಮೇಲೆ ಅದ್ರ ಬಗ್ಗೆ ತಮಗೆ ಒಂದು ಮಾಹಿತಿ ಕೊಡ್ತೀನಿ. ಸರ್, ಪ್ರೊಫೆಸರ್ ಒಂದು ಲೆಟರ್ ಮಾಡಿದ್ರಲ್ಲ ಸರ್, ಏನು ಕನ್ನಡ ಬಾಧಿತರ ಪ್ರೊಫೆಸರ್ ಜಮೀನು 2780 ಎಕರೆ ಜಮೀನನ್ನು ವಿವಿಧ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಮಂಜೂರಾತಿಗೆ ಕಂದಾಯ ಇಲಾಖೆಯಲ್ಲಿ ಗ್ರೀನ್ ಸಿಗ್ನಲ್ ಇದೆ. ಇದು BJP ಸ್ವಲ್ಪ ಮಟ್ಟಿಗೆ ಇದಕ್ಕೆ ಅಂದರೆ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಆರೋಪ ಮಾಡ್ತಾರೆ. ಮಾಹಿತಿ ಅಂತೂ ಇಲ್ಲ. ಸಂಬಂಧಪಟ್ಟ ಸಚಿವರು ನಿಮ್ಗೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ನನಗೆ ಮಾಹಿತಿ ಇಲ್ಲ. ಹಂಗಾಗಿ ನಾನು ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ಬರುತ್ತೆ ನೋಡೋಣ. ಏನು ಸಬ್ಜೆಕ್ಟ್ ಬರುತ್ತೆ ಗೊತ್ತಿಲ್ಲ. ಬಂದಮೇಲೆ ಅದ್ರ ಬಗ್ಗೆ ತಮಗೆ ಒಂದು ಮಾಹಿತಿ ಕೊಡ್ತೀನಿ. ಸರ್, ಪ್ರೊಫೆಸರ್ ಒಂದು ಲೆಟರ್ ಮಾಡಿದ್ರಲ್ಲ ಸರ್, ಏನು ಕನ್ನಡ ಬಾಧಿತರ ಪ್ರೊಫೆಸರ್ ಜಮೀನು 2780 ಎಕರೆ ಜಮೀನನ್ನು ವಿವಿಧ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಮಂಜೂರಾತಿಗೆ ಕಂದಾಯ ಇಲಾಖೆಯಲ್ಲಿ ಗ್ರೀನ್ ಸಿಗ್ನಲ್ ಇದೆ. ಇದು BJP ಸ್ವಲ್ಪ ಮಟ್ಟಿಗೆ ಇದಕ್ಕೆ ಅಂದರೆ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಆರೋಪ ಮಾಡ್ತಾರೆ. ಮಾಹಿತಿ ಅಂತೂ ಇಲ್ಲ. ಸಂಬಂಧಪಟ್ಟ ಸಚಿವರು ನಿಮ್ಗೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ನನಗೆ ಮಾಹಿತಿ ಇಲ್ಲ. ಹಂಗಾಗಿ ನಾನು ಬಗ್ಗೆ ಜಾಸ್ತಿ ಮಾತಾಡ್ತೀನಿ.